ಭಾರಿ ಮಳೆಗೆ ಮುಳುಗಿದ ಹಂಪಿಯ ಸ್ಮಾರಕಗಳು ತುಂಗಭದ್ರಾ ಜಲಾಶಯದಿಂದ ಈಗ ನದಿಗೆ ನೀರು ಬಿಡಲಾಗ್ತಾ ಇದೆ. ಹಂಪಿಯ ಮಂಟಪ ಅಲ್ಲಿರುವಂತಹ ಸ್ನಾನಘಟ್ಟಗಳು ಬಹುತೇಕವಾಗಿ ಈಗ ಮುಳುಗಡೆಗೊಂಡಿರುವಂತದ್ದು. ಪುರಂದರದಾಸ ಮಂಟಪ ಸಂಪೂರ್ಣವಾಗಿ ಈಗ ಜಲಾವೃತಗೊಂಡಿದೆ. ಕೋದಂಡರಾಮ ದೇಗುಲದ ಬಳಿ ಬಂದ ನದಿ ನೀರು ಬರ್ತಾ ಇದೆ. ಕೋದಂಡರಾಮ ದೇಗುಲದ ಬಳಿ ಈಗಾಗಲೇ ನೀರು ಆವರಿಸ್ತಾ ಇದೆ. ತುಂಗಭದ್ರಾ ಜಲಾಶಯದಿಂದ 1 ಲಕ್ಷಕ್ಕೂ ಅಧಿಕ ನೀರು ಈಗ ನದಿಗೆ ರಿಲೀಸ್ ಮಾಡಿದ್ದಾರೆ. 30 ಕ್ರಸ್ಟ್ ಗೇಟ್ಗಳ ಮೂಲಕ ಈಗಾಗಲೇ ನದಿಗೆ ನೀರು ಹರಿಸಲಾಗ್ತಾ ಇದೆ. ನದಿಗೆ ನೀರು ಹರಿಬಿಟ್ಟ ಹಿನ್ನೆಲೆಯಲ್ಲಿ ಈಗಾಗಲೇ ಹಂಪಿಯಲ್ಲಿ ಪ್ರವಾಹ ಭೀತಿ ಎದುರಾಗಿರುವಂತದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಈಗಾಗಲೇ ತುಂಗಭದ್ರಾ ಡ್ಯಾಮ್ ಭರ್ತಿಯಾಗಿರೋದ್ರಿಂದ ನೀರಿನ ಮಟ್ಟ ಜಾಸ್ತಿ ಆಗಿರೋದ್ರಿಂದ ಅಲ್ಲಿರುವಂತಹ ಪಕ್ಕದಲ್ಲಿರುವಂತಹ ನದಿಗೆ ಹಳ್ಳಕೊಳ್ಳಗಳಿಗೆ ಈಗಾಗಲೇ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಅದು 30 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರನ್ನು ಹರಿಸಲಾಗ್ತಾ ಇದೆ. ಜಲಾಶಯದಿಂದ 1 ಲಕ್ಷಕ್ಕೂ ಅಧಿಕ ನೀರನ್ನ ನದಿಗೆ ರಿಲೀಸ್ ಮಾಡಲಾಗ್ತಾ ಇರುವಂತದ್ದು. ಹೀಗಾಗಿ ಅಲ್ಲಿರುವಂತಹ ಅಕ್ಕಪಕ್ಕದಲ್ಲಿರುವಂತಹ ನದಿ ಪಾತ್ರದ ಜನರಿಗೆ ಸ್ಥಳಾಂತರಗೊಳ್ಳಲು ಪ್ರವಾಹ ಎದುರಾಗಬಹುದು ಅನ್ನುವಂತಹ ಕಾರಣಕ್ಕಾಗಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳು. ತುಂಗಭದ್ರಾ ಜಲಾಶಯದಿಂದ ನದಿಗೆ ನೀರು ಬಿಡುಗಡೆ ಆಗ್ತಾ ಇದೆ. ಹೀಗಾಗಿ ಅಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಸ್ಮಾರಕಗಳು ಏನು ಹಂಪಿಯಲ್ಲಿರುವಂತಹ ಸ್ಮಾರಕಗಳು ಬಹುತೇಕವಾಗಿ ಮುಳುಗಡೆಗೊಂಡಿರುವಂತದ್ದು.